ನಮಸ್ಕಾರ. ನಾನು ಮಾರುತಿ ಪಾವಗಡ. ವಿಸ್ತಾರ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಮಠ ಪೊಲಿಟಿಕ್ಸ್ ಶುರುವಾಗಿದೆ. ಇದೇನು ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಾ? ಖಂಡಿತವಾಗಿಯೂ. ಯಾಕಂತೇಳಿದ್ರೆ 2024 ಲೋಕಸಭಾ ಚುನಾವಣೆಯನ್ನು ಗೆಲ್ಲಲೇಬೇಕು ಅನ್ನುವಂತಹ ಒಂದು ಗುರಿ ಇಟ್ಕೊಂಡಿರುವಂತಹ ಮೂರೂ ಪಕ್ಷಗಳು ಕೂಡ ಯಾವ್ಯಾವ ಸಮುದಾಯವನ್ನು ನಾವು ಟಚ್ ಮಾಡಿದ್ರೆ ನಮಗೆ ಮತಗಳು ಬರ್ತವೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಅದು ಕಾಂಗ್ರೆಸ್ ಅವರಾಗಿರ್ಬೋದು, ಬಿ ಜೆ ಪಿ ಅವರಾಗಿರ್ಬೋದು, ಜೆ ಡಿ ಎಸ್ ಅವರಾಗಿರ್ಬೋದು. ಹಾಗಾದರೆ ಯಾವೆಲ್ಲ ಮಠಗಳಿಗೆ ನಾಯಕರುಗಳು ಭೇಟಿ ಕೊಡ್ತಾಯಿದ್ರೆ, ಯಾವೆಲ್ಲ ಹೇಳಿಕೆಗಳನ್ನು ಕೊಡ್ತಾಯಿದ್ರೆ, ಒಂದು ಮಟ್ಟಕ್ಕೆ ಒಂದು ಪಕ್ಷದವರು ಹೋದಾಗ ಮತ್ತೊಂದು ಪಕ್ಷದವರು ಯಾವ ರೀತಿಯಾದಂಥ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಚರ್ಚೆ ಈಗ ರಾಜ್ಯದಲ್ಲಿ ಆಗ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಬಿ ಜೆ ಪಿ ಒಕ್ಕಲಿಗ ಸಿ ಎಮ್ಮನ್ನು ಕೆಳಗಿಳಿಸ್ತು ಅನ್ನುವಂತಹ ಒಂದು ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿದರೆ. ಯಾಕಂತೇಳಿದ್ರೆ ಇವತ್ತು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ 14 ಮೊದಲ ಹಂತದಲ್ಲಿ ನಡೀತಾ ಇರುವಂತಹ 14 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳು, ಪ್ರಮುಖ ನಾಯಕರುಗಳು ನಿರ್ಮಲಾನಂದ ಸ್ವಾಮೀಜಿ ಅವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದ ಬಳಿಕ ಈ ರೀತಿಯಾದಂಥ ಒಂದು ಹೇಳಿಕೆ ಕಾಂಗ್ರೆಸ್ ನಾಯಕರಿಂದ ಬಂದಿರುವಂಥದ್ದು. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರೇ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಕೆ ಪಿ ಸಿ ಸಿ ಅಧ್ಯಕ್ಷರು ಹೇಳಿದ್ರೆ ಅದು ಅವರ ಪಕ್ಷ ಹೇಳಿದಂತೆ ಅವರ ಪಕ್ಷದ ನಿಲುವಾಗುತ್ತೆ ಅನ್ನುವಂಥ ಒಂದು ಚರ್ಚೆ ನಮಗೆ ಗೊತ್ತಿರುವಂಥ ಒಂದು ವಿಚಾರವೇ. ಒಟ್ಟಾರೆ ಇದೇನೇ ಇರಲಿ, ಚುನಾವಣೆ ಘೋಷಣೆ ಆಯಿತು, ಅಭ್ಯರ್ಥಿಗಳ ಆಯ್ಕೆಯೂ ಆಯಿತು, ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಎಲ್ಲರೂ ಕೂಡ ಒಂದು ಕಡೆ ಟೆಂಪಲ್ ರನ್ ಮಾಡ್ತಾಯಿದ್ದಾರೆ, ಮತ್ತೊಂದು ಕಡೆ ಮಠಗಳಿಗೆ ಭೇಟಿ ಕೊಡ್ತಾಯಿದ್ದಾರೆ. ಮಠಗಳನ್ನು ಭೇಟಿ ಕೊಡೋದರ ಮುಖೇನ ಆ ಸಮುದಾಯವನ್ನು ಓಲೈಕೆ ಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾದರೆ ಯಾರೆಲ್ಲ ಯಾವ್ಯಾವ ಮಠಗಳಿಗೆ ಹೋಗಿ ಬಂದರು ಅನ್ನುವಂಥದ್ದನ್ನು ಒಂದಷ್ಟು ಸಂಕ್ಷಿಪ್ತವಾಗಿ ನೋಡಿಬಿಡೋಣ. ಅತಿ ಹೆಚ್ಚು ಪ್ರಾಬಲ್ಯವಾಗಿ ಇರುವಂತಹ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಒಂದು ಕಡೆ ಲಿಂಗಾಯತ ಸಮುದಾಯ ಬಹುದೊಡ್ಡ ಸಮುದಾಯ, ಅದೇ ರೀತಿ ಒಕ್ಕಲಿಗ ಸಮುದಾಯ, ಅದಾದ ಬಳಿಕ ದರ್ಗಾ ಮಸೀದಿಗಳಿಗೂ ಕೂಡ ಹೋಗ್ತಾಯಿದ್ದಾರೆ. ಯಾಕಂತೇಳಿದ್ರೆ ಮುಸ್ಲಿಂ ಸಮುದಾಯವನ್ನು ಓಲೈಸಿಕೊಳ್ಳುವ ಸಲುವಾಗಿ. ಅದರ ಬಳಿಕ ಕುರುಬ ಸಮುದಾಯವೂ ಕೂಡ ಒಂದಷ್ಟು ಕ್ಷೇತ್ರಗಳಲ್ಲಿ ಪ್ರಾಬಲ್ಯ ಇದೆ. ಹಾಗಾಗಿ ಆ ಸಮುದಾಯವನ್ನು ಕೂಡ ಬಿಡ್ತಾ ಇಲ್ಲ. ಬೇರೆ ಬೇರೆ ಕಾರಣಗಳಿಗೆ ದಲಿತರನ್ನು ಒಂದಷ್ಟು ವಿಚಾರಗಳಲ್ಲಿ ದೂರ ಇಡ್ತಾರೆ. ಆದರೆ ಮತದಾನ ಚುನಾವಣೆ ಅಂತ ಬಂದಾಗ ಆ ಸಮುದಾಯದ ಮಠಗಳಿಗೂ ಕೂಡ ಭೇಟಿ ಕೊಡ್ತಾಯಿದ್ದಾರೆ. ಒಟ್ಟಾರೆ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ, ಗೆಲ್ಲುವ ದೃಷ್ಟಿಯಿಂದ ಎಲ್ಲ ಮಠಗಳಿಗೂ ಕೂಡ ಭೇಟಿ ಕೊಡ್ತಾಯಿದ್ದಾರೆ. ಹಾಗಾದರೆ ಯಾವ್ಯಾವ ಪಕ್ಷ ಯಾವ್ಯಾವ ಮಠಕ್ಕೆ ಭೇಟಿ ಕೊಟ್ಟಿತ್ತು, ಯಾರ್ಯಾರನ್ನು ಭೇಟಿ ಕೊಟ್ಟು ಯಾವ ಮನವಿಯನ್ನು ಮಾಡ್ತು ಅನ್ನುವಂಥದ್ದನ್ನು ನೋಡೇ ಬಿಡೋಣ. ಬೆಂಗಳೂರಲ್ಲಿರುವಂತಹ ಒಕ್ಕಲಿಗರ ಮಠಕ್ಕೆ ಸಂಸ್ಥಾನಕ್ಕೆ ಭೇಟಿ ಕೊಟ್ಟು ನಿರ್ಮಲಾನಂದ ಶ್ರೀಗಳ ಆಶೀರ್ವಾದವನ್ನು ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಪಡೆದಿದ್ದರು. ಅವರ ಪಕ್ಷದ ಬೆಂಗಳೂರಲ್ಲಿ ಸ್ಪರ್ಧೆ ಮಾಡಿರುವಂತಹ ಸೌಮ್ಯ ರೆಡ್ಡಿ, ಅವರ ತಂದೆ ರಾಮಲಿಂಗಾರೆಡ್ಡಿ, ಪ್ರೊಫೆಸರ್ ರಾಜುಗೌಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜುಗೌಡ ಸೇರಿದಂತೆ ಮನ್ಸೂರ್ ಅಲಿ ಖಾನ್ ಕೂಡ ಹೋಗಿದ್ದರು. ಬೆಂಗಳೂರು ಕೇಂದ್ರ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರು ಕೂಡ ಹೋಗಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಬಂದಿದ್ದರು. ಯಾಕಂತೇಳಿದ್ರೆ ಆ ಸಮುದಾಯದ ಮಠಕ್ಕೆ ಹೋಗಿ ಬಂದರೆ ನಮಗೆ ಆ ಸಮುದಾಯಕ್ಕೆ ಒಂದು ಸಂದೇಶ ರವಾನೆ ಮಾಡಿದಂತಾಗುತ್ತೆ. ಅವರ ಆಶೀರ್ವಾದವನ್ನು ಪಡ್ಕೊಂಡು ಬರಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡೆ ಅಭ್ಯರ್ಥಿಗಳು ಹೋಗಿದ್ದರು. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಹೋಗಿದ್ದರು, ಡಿ ಕೆ ಸುರೇಶ್ ಅವರು ಹೋಗಿದ್ದರು. ಮೊನ್ನೆ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹೋಗಿದ್ದರು. ಆ ಸಮುದಾಯಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು. ಆ ಸಮುದಾಯಕ್ಕೆ ನಾವು ಒಕ್ಕಲಿಗರ ವಿರುದ್ಧ ಇಲ್ಲ, ನಾವು ಒಕ್ಕಲಿಗರ ಪರವಾಗೇ ಇದ್ದೀವಿ ಅನ್ನುವಂಥ ಒಂದು ಸಂದೇಶ ರವಾನೆ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ನಾಯಕರಲ್ಲಿ ಇರುವಂಥದ್ದು. ಹಾಗಾಗಿ ಮಠ ಪೊಲಿಟಿಕ್ಸ್ ಶುರುವಾಗಿರುವಂಥದ್ದು. ಅವರು ಹೋಗಿ ಬಂದ ಬಳಿಕ ಸಹಜವಾಗಿ ಜೆ ಡಿ ಎಸ್ ಅವರು ಕೂಡ ಹೋಗಿದ್ದರು. ಇವತ್ತು ಮತ್ತೊಮ್ಮೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ಮೈತ್ರಿ ನಾಯಕರುಗಳು ಇವತ್ತು ಮಠಕ್ಕೆ ಹೋಗಿರುವಂಥದ್ದು ಸುದ್ದಿ ಆಗ್ತಾಯಿದೆ, ಸದ್ದಾಗ್ತಾಯಿದೆ. ಒಂದು ಆರೋಪ ಮತ್ತು ಪ್ರತ್ಯಾರೋಪಗಳು ಕೂಡ ಕಾರಣ ಆಗಿದೆ. ನಿರ್ಮಲಾನಂದ ಸ್ವಾಮಿಗಳನ್ನು ಬೆಳಗ್ಗೆ ಮಠದಲ್ಲಿ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದಂತಹ ಆರ್ ಅಶೋಕ್, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ ಸೇರಿದಂತೆ 3 ಅಭ್ಯರ್ಥಿಗಳು, ಶೋಭಾ ಕರಂದ್ಲಾಜೆ ಆಗಿರ್ಬೋದು, ತೇಜಸ್ವಿ ಸೂರ್ಯ ಆಗಿರ್ಬೋದು, ಪಿ ಸಿ ಮೋಹನ್ ಆಗಿರ್ಬೋದು, ಇಡೀ ರಾಜ್ಯಾದ್ಯಂತ ಮೈಸೂರಿನ ಮಹಾರಾಜರು ಕೂಡ ಬಂದಿದ್ದರು. ಅವರು ಕೂಡ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದರಿಂದ ಇವತ್ತು ಅವರು ಕೂಡ ಬಂದಿದ್ದರು. ಒಟ್ಟಾರೆ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಟೀಮ್ ಹೋಗಿತ್ತು. ಬೆಂಗಳೂರು ಈ 14 ಲೋಕಸಭಾ ಕ್ಷೇತ್ರಗಳ ಆಯ್ದ ಕೆಲ ಮುಖಂಡರುಗಳ ಜೊತೆಗೆ ಅಭ್ಯರ್ಥಿಗಳು ಕೂಡ ಆಗಮಿಸಿದರು. ಒಂದು ಸಂದೇಶ ರಾಜ್ಯಕ್ಕೆ, ಈ 14 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ಸಂದೇಶ ರವಾನೆ ಆಗಬೇಕು, ಸಮುದಾಯಕ್ಕೆ ಒಂದು ಸಂದೇಶ ರವಾನೆ ಆಗಬೇಕು. ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಅನ್ನುವಂಥದ್ದು. ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಈ ಸಂದೇಶ ರವಾನೆ ಮಾಡಿದ್ರೆ ಭಾಳಷ್ಟು ಒಳ್ಳೆಯದಾಗುತ್ತೆ, ರಾಜಕೀಯವಾಗಿ ಲಾಭ ಆಗ್ಬೋದು ಅಂತ. ನಾನು ಇಲ್ಲಿ ಸ್ವಾಮೀಜಿಗಳು ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳ್ತಿಲ್ಲ. ಆದರೆ ಈ ರಾಜಕೀಯ ನಾಯಕರ ಲೆಕ್ಕಾಚಾರ ಏನಂತ ಹೇಳಿದ್ರೆ ಆ ಸಮುದಾಯದ ಸ್ವಾಮೀಜಿಯನ್ನು ಭೇಟಿ ಮಾಡಿದ್ರೆ ಆ ಸಮುದಾಯಕ್ಕೆ ಒಂದು ಸಂದೇಶ ರವಾನೆ ಆಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ರಾಜಕಾರಣಿಗಳು ಭೇಟಿ ಆಗುವಂಥದ್ದು. ಇವತ್ತು ಕೂಡ ಅದೇ ರೀತಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದ ಬಳಿಕ
ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಡ್ತಾರೆ ಸದಾಶಿವನಗರದ ಅವರ ನಿವಾಸದಲ್ಲಿ. ಇವತ್ತು ಒಕ್ಕಲಿಗರ ಮಟ್ಟಕ್ಕೆ ಹೋಗಿ ಬಂದರು ಸರಿ, ಆದರೆ ಒಕ್ಕಲಿಗರ ಮುಖ್ಯಮಂತ್ರಿ ಇರುವಂತಹ ಸರ್ಕಾರವನ್ನು ಬೀಳಿಸಿದ್ದು ಕೂಡ ಬಿ ಜೆ ಪಿಯೇ. ಅದು ಅದು ನಮ್ಮ ಸ್ವಾಮೀಜಿಗಳಿಗೂ, ಒಕ್ಕಲಿಗ ಸ್ವಾಮೀಜಿಗೂ ಗೊತ್ತು, ಅದೇ ರೀತಿ ರಾಜ್ಯದಲ್ಲಿರುವಂತಹ ಒಕ್ಕಲಿಗರು ಕೂಡ ಗೊತ್ತು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಈ ಹೇಳಿಕೆ ಎಷ್ಟು ಮಾತ್ರ ಸಮಂಜಸ? ಸ್ವಾಮೀಜಿಯವರನ್ನು ಕಾಂಗ್ರೆಸ್ ಅವರು ಹೋಗಿ ಆಶೀರ್ವಾದ ಪಡೆದಿದ್ದಾರೆ, ಬಿ ಜೆ ಪಿಯವರು ಹೋಗಿದ್ದಾರೆ, ಜೆ ಡಿ ಎಸ್ ಅವರು ಹೋಗಿದ್ದಾರೆ. ಇವರು ರಾಜಕಾರಣ ಏನು ಬೇಕಿದ್ರೂ ಮಾಡ್ಕೊಳ್ಳಿ, ಇವರು ಅವ್ರ ಮೇಲೆ ಆರೋಪ ಮಾಡಲಿ, ಅವರು ಇವ್ರ ಮೇಲೆ ಆರೋಪ ಮಾಡಲಿ. ಆದರೆ ಒಕ್ಕಲಿಗ ಸ್ವಾಮೀಜಿಗೆ ಇದು ಗೊತ್ತಿಲ್ವೇ ಅನ್ನುವಂಥ ಒಂದು ಹೇಳಿಕೆಯನ್ನು ಹೇಳೋದ್ರ ಮೂಲಕ ಸ್ವಾಮೀಜಿಯವರನ್ನು ಕೂಡ ರಾಜಕಾರಣಕ್ಕೆ ಎಳೆದು ತರುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿದೆ. ಅದು KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ನಾನು ಹೇಳಿಕೆಯನ್ನು ಕೊಟ್ಟೆ ಅನ್ನುವಂಥದ್ದನ್ನು ಅವರೇ ಹೇಳಬೇಕಾಗಿದೆ. ಅವರು ಹೋಗಿದ್ದರು, ಇವರು ಹೋಗಿದ್ದಾರೆ, ಇಬ್ಬರು ಹೋಗಿರೋದು ಆಶೀರ್ವಾದ ಕೊಡಿ ಅಂತ. ಇಬ್ಬರ ಪ್ರಾರ್ಥನೆ ಒಂದೇ ಆಗಿರುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ನಾವು ಹೆಚ್ಚು ಸ್ಥಾನಗಳನ್ನು ಗೆಲ್ಲೋ ರೀತಿ ಆಶೀರ್ವಾದ ಮಾಡಿ ಅಂತ. ಅದು ಏನು ಆಶೀರ್ವಾದ ಮಾಡಿದ್ರು ಅಂತ ಗುರುಗಳಿಗೆ ಅಷ್ಟೇ ಗೊತ್ತಾಗಬೇಕು. ಆದರೆ ಒಬ್ಬ ಗುರುಗಳ ಬಗ್ಗೆ, ಸಮುದಾಯದ ಗುರುಗಳ ಬಗ್ಗೆ ಈ ರೀತಿಯಾಗಿ ಮಾತಾಡಿದ್ರೆ ಸಮುದಾಯಕ್ಕೆ ಯಾವ ಸಂದೇಶ ರವಾನೆ ಆಗುತ್ತೆ? ನೀವು ರಾಜಕೀಯ ಕೆಸರಾಚಾಟದಲ್ಲಿ ಅದ್ಯಾವುದೇ ಸಮುದಾಯದ ಸ್ವಾಮೀಜಿಯವರ ಬಗ್ಗೆ ಈ ರೀತಿಯಾಗಿ ಮಾತಾಡುವಂಥದ್ದು ಸರಿಯಾ? ಇವತ್ತು ಒಕ್ಕಲಿಗ ಸ್ವಾಮೀಜಿ ಆಯಿತು, ನಾಳೆ ಮತ್ತೊಬ್ಬ ಲಿಂಗಾಯತ ಸ್ವಾಮೀಜಿ ಬಗ್ಗೆ ಮಾತಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ಕುರುಬ ಸಮುದಾಯದ ಬಗ್ಗೆ ಮಾತಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ಈ ರೀತಿಯಾಗಿ ಗ್ಯಾರಂಟಿಗಳ ಸರ್ಕಾರಕ್ಕೆ ಈ ಹೇಳಿಕೆ ಒಂದು ದೊಡ್ಡ ಸಮಸ್ಯೆ ಆಗ್ಬೋದಲ್ವೇ ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿದೆ. ಅದೇನೇ ಇರಲಿ, ಡಿ ಕೆ ಶಿವಕುಮಾರ್ ಅವರು ಭಾಳಷ್ಟು 40 ವರ್ಷಗಳ ರಾಜಕೀಯ ಮಾಡಿದಂತಹ ರಾಜಕಾರಣಿ. ಅವ್ರಿಗೆಲ್ಲವೂ ಕೂಡ ಗೊತ್ತಿದೆ, ಯಾವ ಬಟನ್ನ ಒತ್ತಿದ್ರೆ ಎಲ್ಲಿ ಸ್ವಿಚ್ ಆನ್ ಆಗುತ್ತೆ, ಎಲ್ಲಿ ಕರೆಂಟ್ ಬೆಳಗುತ್ತೆ ಅನ್ನುವಂಥದ್ದು. ಅದು ಅವರು ಅರ್ಥ ಮಾಡಿಕೊಂಡು ಇದು ಯಾಕಂತೇಳಿದ್ರೆ ಈ ಹೇಳಿಕೆಯನ್ನು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದಂತೆಲ್ಲ ಕಾಂಗ್ರೆಸ್ಗೆ ಅದು ನೆಗೆಟಿವ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ನಾಯಕರ ಆತಂಕ. ಅದೇ ರೀತಿ ಮತ್ತೊಂದು, ಲಿಂಗಾಯತ ಮಠಗಳು ಕೂಡ ಹೆಚ್ಚು ಜನ ಹೋಗಿ ಬರ್ತಾ ಇದ್ದಾರೆ. ಎಲ್ಲ ಮೂರು ಪಕ್ಷದವರು ಕೂಡ ಹೋಗಿ ಬರ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೋಗಿದ್ರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೋಗಿದ್ರು, ಪರಮೇಶ್ವರ್ ಅವರು ಹೋಗಿದ್ರು, ಡಿ ಕೆ ಶಿವಕುಮಾರ್ ಅವರು ಹೋಗಿದ್ರು. ಅದೇ ರೀತಿ ಬಿ ಜೆ ಪಿ ನಾಯಕರು ಕೂಡ, ವಿಜಯೇಂದ್ರ ಸೇರಿದಂತೆ, ಯಡಿಯೂರಪ್ಪ ಸೇರಿದಂತೆ ಎಲ್ಲರೂ ಕೂಡ ಹೋಗಿ ಬರ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಿದ್ಧಗಂಗಾ ಮಠಕ್ಕೆ ಹೋಗಿ ಬಂದರು, ಅದೇ ರೀತಿ ಸುತ್ತೂರು ಮಠಕ್ಕೆ ಹೋಗಿ ಬಂದರು. ಎಲ್ಲೆಲ್ಲಿ ಪ್ರಾಬಲ್ಯ ಇರುವಂತಹ ಮಠಗಳಿದಾವೋ ಆ ಮಠಗಳಿಗೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. ಒಟ್ಟಾರೆ ಇವರ ಮೂರು ಪಕ್ಷಗಳ ಯೋಚನೆ ಏನಿದೆ ಅಂತ ಹೇಳಿದ್ರೆ, ಆ ಮಠಗಳಿಗೆ ಹೋದರೆ ಆ ಮಠದ ಭಕ್ತಾದಿಗಳಿಗೆ, ಆ ಸಮುದಾಯಕ್ಕೆ ನಾವು ಹತ್ತಿರ ಆಗ್ಬೋದು, ಅದರ ಒಂದು ಲಾಭ ನಮಗೆ ಚುನಾವಣೆಯಲ್ಲಿ ಆಗ್ಬೋದು ಅಂತ. ಅದೇ ರೀತಿ ದರ್ಗಾ ಮಸೀದಿಗಳಿಗೆ ಕಾಂಗ್ರೆಸ್ ಅವರು ಅತಿ ಹೆಚ್ಚು ಹೋಗ್ತಾ ಇದ್ದಾರೆ. ಹಾಗಂತ ಬಿ ಜೆ ಪಿಯವರೇನು, ಜೆ ಡಿ ಎಸ್ ಅವರೇನು ಮೌನವಾಗಿಲ್ಲ, ಅವರು ಕೂಡ ಅಲ್ಲಲ್ಲಿ ಹೋಗಿ ಬರ್ತಾ ಇದ್ದಾರೆ. ಆದರೆ ಹೆಚ್ಚು ದರ್ಗಾ ಮಸೀದಿಗಳಿಗೆ ಹೋಗ್ತಾ ಇರುವಂಥದ್ದು ಕಾಂಗ್ರೆಸ್ನ ನಾಯಕರು. ಇನ್ನು ರಾಜ್ಯದಲ್ಲಿರುವಂತಹ ಮತ್ತೊಂದು ಸಮುದಾಯ, ಕುರುಬ ಸಮುದಾಯವನ್ನು ಕೂಡ ಮರ್ತಿಲ್ಲ. ಕುರುಬ ಸಮುದಾಯದ ಮಠಗಳಿಗೂ ಕೂಡ ಮೂರು ಪಕ್ಷದ ನಾಯಕರು ಹೋಗಿ ಬರ್ತಾ ಇದ್ದಾರೆ. ಹಾವೇರಿಯಲ್ಲಿರುವಂತಹ ಕುರುಬ ಸಮುದಾಯದ ಮಠಕ್ಕೆ ಬೊಮ್ಮಾಯಿ ಸೇರಿದಂತೆ ಎಲ್ಲರೂ ಬಿ ಜೆ ಪಿ ನಾಯಕರು ಹೋಗಿ ಬಂದಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಅವರು ಕೂಡ ಹೋಗಿ ಬಂದಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವ್ರ ಜೊತೆ ಭಾಳಷ್ಟು ಸಂಬಂಧ ಚೆನ್ನಾಗಿ ಇದೆ ಅನ್ನುವಂಥ ಒಂದು ಆತಂಕ ಇರೋದ್ರಿಂದ ಬಿ ಜೆ ಪಿಯವರು ಒಂದಷ್ಟು ಹೆಚ್ಚಾಗಿ ಹಾವೇರಿಯಲ್ಲಿ ಹೋಗಿ ಬರ್ತಾರೆ. ಹಾವೇರಿಯಲ್ಲಿ ಆ ಸಮುದಾಯದ ಮತಗಳು ಕೂಡ ಹೆಚ್ಚಾಗಿದ್ದಾವೆ. ಒಟ್ಟಾರೆ ಇವೆಷ್ಟೇ ಅಲ್ಲ, ದಲಿತರ ಮಠಗಳಿಗೂ ಕೂಡ, ದಲಿತ ಸ್ವಾಮೀಜಿಗಳು ಇರುವಂತಹ ಮಠಗಳು ಕೂಡ ಹೋಗ್ತಾ ಇದ್ದಾರೆ. ಎಲ್ಲ ಮಠಗಳಿಗೂ ಹೋಗ್ತಾ ಇರುವಂಥ ಒಂದು ಭೇಟಿ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಚುನಾವಣೆಯಲ್ಲಿ ಆ ಸಮುದಾಯ ನಮ್ಮ ಕೈ ಹಿಡೀಲಿ, ನಮ್ಮ ಪಕ್ಷವನ್ನು ಒಪ್ಪಿಕೊಳ್ಳಲಿ, ನಮ್ಮ ಪಕ್ಷವನ್ನು ಅಪ್ಪಿಕೊಳ್ಳಲಿ, ಆ ಮುಖೇನ ನಾವು ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಅವಕಾಶ ಆಗಲಿ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಠ ಪಾಲಿಟಿಕ್ಸ್ ರಾಜ್ಯದಲ್ಲಿ ಶುರು ಮಾಡಿದ್ದಾರೆ. ಈ ಮಠ ಪಾಲಿಟಿಕ್ಸಲ್ಲಿ ಸಮುದಾಯ ಒಂದು ವೇಳೆ ಇದನ್ನು ಒಪ್ಕೊಳ್ಳುತ್ತಾ, ಸಮುದಾಯ ಇಷ್ಟರ ಮಟ್ಟಿಗೆ ಈ ಕಾರಣಕ್ಕೋಸ್ಕರವೇ ಆ ಸಮುದಾಯ ಈ ಪಕ್ಷಗಳ ಪರವಾಗಿ ನಿಲ್ಲುತ್ತಾ, ಈ ಪಕ್ಷಗಳ ಅಭ್ಯರ್ಥಿಗೆ ಪರವಾಗಿ ಮತದಾನ ಮಾಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಅದು ನಮಗೆ ಗೊತ್ತಾಗುವಂಥದ್ದು ಚುನಾವಣಾ ಫಲಿತಾಂಶ ಬಂದಾಗಲೇ. ಚುನಾವಣೆ ನಡೆಯುವವರೆಗೂ ಕೂಡ ಇದು ಸಹಜವಾಗಿ ಮಠಗಳಿಗೆ ಹೋಗಿ ಬರುವಂಥದ್ದು, ಗುರುಗಳಿಗೆ ಪಾದಕ್ಕೆ ನಮಸ್ಕಾರ ಮಾಡುವಂಥದ್ದು, ಗುರುಗಳಿಗೆ ಹಣ್ಣು ಹಂಪಲುಗಳನ್ನು ಕೊಡುವಂಥದ್ದು, ಈ ಪಾಲಿಟಿಕ್ಸನ್ನು ಸುದೀರ್ಘವಾಗಿ ಮಾಡ್ತಲೇ ಹೋಗ್ತಾರೆ. ಆದರೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಸಮಾಜಕ್ಕೆ ಮಠಗಳಿಂದಲೂ ಒಂದು ಸಂದೇಶ ರವಾನೆ ಆಗಬೇಕು. ಯಾಕಂತ ಹೇಳಿದ್ರೆ ಮಠಗಳ ಆದ್ಯ ಕರ್ತವ್ಯ ರಾಜಕಾರಣ ಅಲ್ಲ. ಮಠಗಳ ಆದ್ಯ ಕರ್ತವ್ಯ ಸಮಾಜದ ಸ್ವಸ್ಥೆಯನ್ನು ಕಾಪಾಡುವಂಥದ್ದು, ಸಮಾಜವನ್ನು ಸರಿದಾರಿಯಲ್ಲಿ ನಡ್ಕೊಂಡು ಹೋಗುವಂಥ ಒಂದು ರೀತಿಯಲ್ಲಿ ಅವ್ರಿಗೆ ಪಾಠ ಪ್ರವಚನವನ್ನು ಮಾಡುವಂಥದ್ದು. ಅದೇ ರೀತಿ ಎಲ್ಲಾದರೂ ಸಮಾಜ ದಾರಿ ತಪ್ಪಿದಾಗ ಅದನ್ನು ಸರಿದಾರಿಗೆ ತರುವಂತಹ ಒಂದು ಕೆಲಸ, ಧರ್ಮವನ್ನು
ರಕ್ಷಿಸುವಂಥ ಒಂದು ಕೆಲಸ ಮಠಗಳು ಮಾಡಬೇಕಾಗಿರುವಂಥ ಒಂದು ಆದ್ಯ ಕರ್ತವ್ಯ. ಹಾಗಾಗಿ ರಾಜಕಾರಣಿಗಳಿಗೆ ಹೆಚ್ಚು ಮಣೆ ಹಾಕೋದಕ್ಕಿಂತಲೂ ಕೂಡ ಇಂಥ ವಿಚಾರಗಳಿಗೆ ಮಠಗಳು ಹೆಚ್ಚು ಮಣೆ ಹಾಕಲಿ ಅನ್ನುವಂಥದ್ದು. ಜೊತೆಗೆ ಇವರ ರಾಜಕಾರಣಕ್ಕೋಸ್ಕರ ಯಾರೋ ಡಿ ಕೆ ಶಿವಕುಮಾರೋ, ಸಿದ್ದರಾಮಯ್ಯನೋ, ಯಡಿಯೂರಪ್ಪ ಅವರು ಇಲ್ಲ ಕುಮಾರಸ್ವಾಮಿ ಅವರ ರಾಜಕಾರಣಕ್ಕೋಸ್ಕರ ಮಠಾಧೀಶರನ್ನು ಬಯಲಿಗೆ ತರಬೇಡಿ, ಮಠಾಧೀಶರಿಗೆ ಅಗೌರವ ತರಬೇಡಿ ಅನ್ನುವಂತಹ ಒಂದು ಕಳಕಳಿ ಅಷ್ಟೇ. ಇದು ವಿಸ್ತಾರ, ನಿಖರ, ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.